ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಲಾಂಗ್ ಗೇಮ್. ಸೊ ಇವತ್ತಿನ ಟಾಪಿಕ್ಕು ದ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಿಂಪಲ್ ಕ್ವಶನ್ ಇದೆ. ಸೊ ಅದೇನೆಂದರೆ, ಈಗ ನಿಮ್ಮನ್ನು ನಾಳೆ ಜಾಬಿಂದ ತೆಗೆದ್ರೂ ನೀವು ಇರೋ ಅಮೌಂಟಲ್ಲಿ ಎಷ್ಟು ದಿನ ನೀವು ಸರ್ವೈವ್ ಆಗ್ಬೋದು ಮತ್ತು ನಿಮ್ಮ ಫ್ಯಾಮಿಲಿ ಎಕ್ಸ್ಪೆನ್ಸಸ್ನ ಫುಲ್ಫಿಲ್ ಮಾಡ್ಬೋದು ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಕಡೆಗೆ ಹೋಗೋದಾದರೆ ದ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಸೊ ಇದನ್ನು ಅಚೀವ್ ಮಾಡೋಕ್ಕಿಂತ ಮುಂಚೆ ನಾವು 3 ಬೇಸಿಕ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಆವಾಗ ಮಾತ್ರ ನಾವು ಈ ಇಂಡಿಪೆಂಡೆಂಟ್ ಆಗೋದಕ್ಕೆ ಸಾಧ್ಯ. ಅದರಲ್ಲಿ ಮೊದಲನೇದು ಏನಂದರೆ ಎಮರ್ಜೆನ್ಸಿ ಫಂಡ್, ಅಥವಾ ಇದನ್ನು ಸರ್ವೈವಲ್ ಫ್ರೀಡಮ್ ಅಂತಲೂ ಕರೀತಾರೆ. ಇದರ ಮೀನಿಂಗ್ ಏನಂದರೆ, ಇದು ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಮ ಮನೆ ರೆಂಟು, ನಿಮ್ಮ ಫ್ಯಾಮಿಲಿ ಎಕ್ಸ್ಪೆನ್ಸಸ್ಸು, ನಿಮ್ಮ ರೇಷನ್ನು ಮತ್ತು ನಿಮ್ಮ ಪರ್ಸ್ನಲ್ ಎಕ್ಸ್ಪೆನ್ಸಸ್ಸು, ನಿಮ್ದೇನಾದ್ರು EMI ಇತ್ತು ಅಂದರೆ ಆ EMI ಅಮೌಂಟು ಎಲ್ಲನೂ ಆ್ಯಡ್ ಮಾಡಿದ್ರೆ ಟೋಟಲ್ ಅಮೌಂಟ್ ಇಷ್ಟು ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ 10K ರೆಂಟ್ ಇರುತ್ತೆ, ಒಂದು 5K ನಿಮ್ಮದು EMI ಇರುತ್ತೆ, ನಿಮ್ಮದು ಎಕ್ಸ್ಪೆನ್ಸಸ್ಸು ಒಂದು 2-3K ಇರುತ್ತೆ, ಮತ್ತು ನಿಮ್ಮ ಪೆಟ್ರೋಲು ಮತ್ತು ನಿಮ್ಮ ಫ್ಯಾಮಿಲಿ ರೇಷನ್ನು, ಸಣ್ಣ ಪುಟ್ಟ ಖರ್ಚು ಇದೆಲ್ಲ ಸೇರಿದ್ರೆ ನಿಮ್ಮದು ಮಂತ್ಲಿ ಎಕ್ಸ್ಪೆನ್ಸಸ್ಸು 25K ಅಂತ ಅಂದ್ಕೊಳ್ಳಿ. ಸೊ ಎಮರ್ಜೆನ್ಸಿ ಫಂಡ್ ಯಾವಾಗ್ಲೂ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಏನಿರುತ್ತೋ ಅದ್ರ 6 ಪಟ್ಟು ಇಲ್ಲಾಂದರೆ 12 ಪಟ್ಟು ಮಾಡೋದಕ್ಕೆ ಯೂಶ್ವಲಿ ಎಲ್ಲರೂ ಮಾಡ್ತಾರೆ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಹೇಳಬೇಕಂದ್ರೆ, ನಾನು ಮೋರ್ ದೆನ್ 1.5 ಇಯರ್ ಎಮರ್ಜೆನ್ಸಿ ಫಂಡ್ನ ನಾನು ಆಲ್ರೆಡಿ ಸೇವ್ ಮಾಡಿದ್ದೀನಿ. ಅಂದರೆ ನಾನು ಇವಾಗ ಮಂತ್ಲಿ ಎಕ್ಸ್ಪೆನ್ಸು 30K ಅಂತ ಅಂದ್ಕೊಳ್ಳಿ. ಸೊ ನಾನೇನು ಮಾಡಿದ್ದೀನಿ, ಆ 30Kನ 1.5 ಇಯರು ನಾನು ಅರ್ನ್ ಮಾಡಿಲ್ಲ ಅಂದ್ರೂ ನನ್ನ ಫ್ಯಾಮಿಲಿಗಾಗಲಿ ನನಗಾಗಲಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಆ ಸರ್ವೈವಲ್ ಫಂಡ್ನ ಆಲ್ರೆಡಿ ನಾನು ರಿಸರ್ವ್ ಮಾಡಿ ಎತ್ತಿಟ್ಟಿದ್ದೀನಿ. ಸೊ ಇದನ್ನು ನಾವು ಸರ್ವೈವಲ್ ಫಂಡ್ ಅಂತ ಕರೀತಾರೆ, ಅಥವಾ ಎಮರ್ಜೆನ್ಸಿ ಫಂಡ್ ಅಂತಲೂ ಕರೀತಾರೆ. ಫಂಡ್ ಮುಖ್ಯ ಉದ್ದೇಶ ಏನಂತ ಬಂದರೆ, ಜಸ್ಟ್ ಅಸ್ಯೂಮ್ ಮಾಡಿ ನೀವೀಗ ಸ್ಯಾಲ್ರಿ ತೊಗೊತಿರ್ತೀರಾ. ಸೊ ನೀವು ಮನೆ ಮೇಂಟೈನ್ ಮಾಡ್ತಿದ್ದೀರಾ, ನೀವು ಸ್ವಲ್ಪ ಸೇವಿಂಗ್ಸ್ ಮಾಡ್ತಾಯಿದ್ದೀರಾ, ನೀವು ಯಾವುದೇ ಎಮರ್ಜೆನ್ಸಿ ಫಂಡ್ನ ಸೇವ್ ಮಾಡಿಲ್ಲ ಅಂತ. ಸೊ ಆವಾಗ ಏನಾಗುತ್ತೆ, ಈಗ ನಾಳೆ ಒಂದಿನ ನಿಮ್ಮನ್ನು ಕೆಲಸದಿಂದ ತೆಗೆದ್ರು, ಈಗ AI ಜಾಬ್ ತೆಗಿತಿದ್ದಾರೆ, ಇಲ್ಲ ಕೋವಿಡ್ ಟೈಮಲ್ಲಿ ತುಂಬ ಜನನ ತೆಗೆದ್ರು. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ನೆಕ್ಸ್ಟ್ ಮಂತಲ್ಲಿ ಏನಾದ್ರು ಎಕ್ಸ್ಪೆನ್ಸಸ್ ಎಕ್ಸ್ಟ್ರಾ ಬಂತು ಅಂದರೆ ನಿಮ್ಗೆ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ, ಯಾಕೆಂದರೆ ನಿಮಗೆ ಸ್ಯಾಲ್ರಿ ಬರ್ತಾ ಇರೋದಿಲ್ಲ. ಸೊ ಆವಾಗ ಏನಾಗುತ್ತೆ ಅಂದರೆ, ನೀವು ಮತ್ತೆ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವೀಗ ಈ ಸರ್ವೈವಲ್ ಫಂಡ್ನ ಎತ್ತಿಕ್ಬೇಕಾಗುತ್ತೆ. ಈ ಸರ್ವೈವಲ್ ಫಂಡ್ ಇತ್ತು ಅಂದರೆ ನಿಮಗೆ ಒಂದು ಧೈರ್ಯ ಇರುತ್ತೆ, ನೀವೇನೇ ಒಂದು ರಿಸ್ಕ್ ತೊಗೋಬೇಕಂದ್ರೂ ನಿಮಗೆ ಈ ಫಂಡ್ ಇದೆ ಅನ್ನೋ ಧೈರ್ಯ ಇರುತ್ತೆ. ಏಕೆಂದರೆ ಈ ಫಂಡಿಂದ ನೀವು ಎಷ್ಟು ಮಂತದ್ದು ಸೇವ್ ಮಾಡಿರ್ತಾರೋ ನೀವು ಅಷ್ಟು ಮಂತು ಯಾವುದೇ ಪ್ರಾಬ್ಲಮ್ ಇಲ್ದಲೇ ಇರ್ಬೋದು. ಯಾಕಂದರೆ ಫಾರ್ ಎಕ್ಸಾಂಪಲ್, ಈಗ ಯಾರಾದರೂ ನಿಮ್ಮ ಫಂಡ್ನ ಒಂದು 6 ಮಂತ್ಸ್ ಎಮರ್ಜೆನ್ಸಿ ಫಂಡ್ ಎತ್ತಿಟ್ಟಿದ್ದೀರಾ ಅಂದರೆ, ನೀವು ಇವತ್ತಿಂದ ನೆಕ್ಸ್ಟ್ 6 ಮಂತ್ಸ್ಗೆ ಯಾವುದೇ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಿಮ್ಮ ಆಲ್ರೆಡಿ 6 ಮಂತ್ಸ್ದು ಸೇವಿಂಗ್ಸ್ ಇರುತ್ತೆ, ನೀವು ಅದನ್ನು ಯೂಸ್ ಮಾಡಿಕೊಂಡು ಅಷ್ಟರೊಳಗೆ ಇನ್ನೊಂದು ಇನ್ಕಮ್ನ ಜನ್ರೇಟ್ ಮಾಡ್ಕೊಳ್ಳೋ ಹಾಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಸರ್ವೈವಲ್ ಫಂಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಬೇಸಿಕಲಿ ರೆಕಮೆಂಡ್ ಮಾಡೋದು, ನಿಮ್ಮ ಬೇಸಿಕ್ ನೀಡ್ಸು, ನಿಮ್ಮ ಫ್ಯಾಮಿಲಿ ನೀಡ್ಸ್ ಏನಿರುತ್ತೋ ಅದನ್ನು ಇಂಟು 12 ಮಾಡಿ. ಸೊ 1 ಇಯರ್ ಫಂಡ್ನ ಎತ್ತಿಕ್ಕೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡೋದು ಏನಂದರೆ, ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಎಲ್ಲಾದರೂ ಅಸೆಟ್ನ ಬೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ಈ ಎಮರ್ಜೆನ್ಸಿ ಫಂಡ್ನ ಒಂದು ಅಕೌಂಟಲ್ಲಿ ಸೇವ್ ಮಾಡಿ, ಆ ಅಕೌಂಟಲ್ಲಿ ಯಾವಾಗಲೂ ಹಾಗೆ ಇಟ್ಟಿರಿ. ಸೊ ಮಿನಿಮಮ್ 6 ಮಂತ್ಸ್ ಇಡಬೇಕು ಅಂತಾರೆ, ಬಟ್ ನಾನು ಪರ್ಸ್ನಲಾಗಿ 1 ಇಯರ್ನ ರೆಕಮೆಂಡ್ ಮಾಡ್ತೀನಿ. ಸೊ ಇವತ್ತೇ ಈ ಎಮರ್ಜೆನ್ಸಿ ಫಂಡ್ನ ಸೇವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಎಮರ್ಜೆನ್ಸಿ ಫಂಡ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಒಂದು ಕಡೆ ಎಲ್ಲನೂ ನೋಟ್ ಮಾಡಿ, ನೀವು ರೆಂಟ್ ಎಷ್ಟು ಕಟ್ತಿದ್ದೀರಾ, ನೀವು ಮೆಡಿಕಲ್ ಎಕ್ಸ್ಪೆನ್ಸಸ್ ಎಷ್ಟು ಮಾಡ್ತಿದ್ದೀರಾ, ಆಮೇಲೆ ನಿಮ್ಮದು EMI ಏನಾದರೂ ಇತ್ತು ಅಂದರೆ EMI ಎಷ್ಟು ಕಟ್ತಿದ್ದೀರಾ, ಮತ್ತು ನೀವು ಮನೆ ರೇಷನ್ನು ಮತ್ತು ಫ್ಯಾಮಿಲಿ ಎಕ್ಸ್ಪೆನ್ಸಸ್ಸು, ಇಂಟರ್ನೆಟ್ಟು, ಮೊಬೈಲು, ರೀಚಾರ್ಜು ಮತ್ತು ಫೀಸು ಆ್ಯಡ್ ಮಾಡಿ. ಸೊ ಅಸ್ಯೂಮ್ ಮಾಡಿ ಇವೆಲ್ಲನೂ ನೀವು ಆ್ಯಡ್ ಮಾಡಿದಾಗ ನಿಮಗೆ ಮಂತ್ಲಿ ಮಿನಿಮಮ್ ಎಕ್ಸ್ಪೆನ್ಸಸ್, ಮಿನಿಮಮ್ ಸರ್ವೈವಲ್ ಎಕ್ಸ್ಪೆನ್ಸಸ್ ನಿಮಗೆ 30K ಬೀಳ್ತಿದೆ ಅಂದರೆ 30,000 ಬೀಳ್ತಿದೆ ಅಂತ ಅಂದ್ಕೊಳ್ಳಿ. ಸೊ ನೀವು ಅವಾಗ ಏನು ಮಾಡಬೇಕು ಅಂದರೆ, 35,000 ಇಂಟು ನೀವೀಗ 1 ವರ್ಷಕ್ಕೆ ಎಮರ್ಜೆನ್ಸಿ ಫಂಡ್ನ ಕ್ರಿಯೇಟ್ ಮಾಡ್ತಿದ್ದೀರ ಅಂತ. ಯಾಕಂದರೆ ನಾನು ಯೂಶ್ವಲಿ ರೆಕಮೆಂಡ್ ಮಾಡೋದು 1 ಇಯರ್ ಇಲ್ಲ 1.5 ಇಯರ್ ಅಂತ. ಈಗ ಜಸ್ಟ್ ಅಸ್ಯೂಮ್ ಮಾಡಿ ನೀವು 1 ಇಯರ್ಗೆ ಎಮರ್ಜೆನ್ಸಿ ಫಂಡ್ನ ಎತ್ತಿಕ್ತಿದ್ದೀರಾ ಅಂದರೆ, ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ 30K ಆಗಿದ್ರೂ ನೀವು ಅದನ್ನು 35K ಅಂತ ಮಾಡ್ಕೊಳ್ಳಿ. ಆ 5K ನಿಮಗೆ ಫ್ಯೂಚರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಏನಾಯಿತು ಅಂದರೆ, ನಿಮಗೆ ಮಂತ್ಲಿ ಎಕ್ಸ್ಪೆನ್ಸಸ್ಸು 30K ಪ್ಲಸ್ 5K ಆ್ಯಸ್ ಬಫರ್ ಅಂತ ಇಟ್ಕೊಳ್ಳಿ. ಸೊ ಇವಾಗ ನಿಮ್ಗೇನಾಗುತ್ತೆ, 35K ಆಗುತ್ತೆ.
ಸೊ 35K ಇಂಟು ನೀವು ಎಷ್ಟು ಮಂತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, 6 ಮಂತ್ಸ್ 1 ಇಯರ್ ಆ ಥರ ಮಾಡ್ಕೊಳ್ಳಿ. ಸೊ ಇವಾಗ ನನ್ನ ಪ್ರಕಾರ ಹೇಳೋದಾದ್ರೆ 35K ಇಂಟು 12 ಮಾಡಿ. ಟೋಟಲ್ ಏನಾಗುತ್ತೆ ಅಂದರೆ 4,20,000 ರೂಪಾಯಿ ಆಗುತ್ತೆ. ಈ 4,20,000 ನಿಮ್ಮದು ಬೇಸಿಕ್ ಫಂಡು, ಎಮರ್ಜೆನ್ಸಿ ಫಂಡ್ ಅಂತ ನೀವೊಂದು ಅಕೌಂಟಲ್ಲಿ ಸೇವ್ ಮಾಡಿ ಬಿಟ್ಟಿರಿ. ಮತ್ತು ಈ ಅಕೌಂಟ್ಗೆ ಯಾವುದೇ ರೀತಿ UPI ಆಗಲಿ ಡೆಬಿಟ್ ಕಾರ್ಡ್ ಆಗಲಿ ಲಿಂಕ್ ಮಾಡೋದಕ್ಕೆ ಹೋಗಬೇಡಿ. ಆವಾಗ ಏನಾಗುತ್ತೆ ಅಂದರೆ ನೀವು ಪ್ರತಿಯೊಂದಕ್ಕೂ ಅಲ್ಲಿರೋ ಅಮೌಂಟ್ ಇದೆ ಅಲ್ಲಿಂದ ವಿಡ್ರಾ ಮಾಡೋಣ ಅಂತ ಮನ್ಸು ಬರ್ತಾ ಇರುತ್ತೆ. ಬಟ್ ಆ ಅಮೌಂಟ್ನ ಎಮರ್ಜೆನ್ಸಿ ಫಂಡಲ್ಲಿ ಮತ್ತು ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಮಾತ್ರ ಯೂಸ್ ಮಾಡೋದಕ್ಕೆ ಆ 4,20,000ನ ಒಂದು ಕಡೆ ಸೇವ್ ಮಾಡಿ ಇಟ್ಟಿರಿ. ಸೊ ಆಮೇಲೆ ನೀವು ಬಿಸ್ನೆಸ್ ಮಾಡಬೇಕು, ಆಮೇಲೆ ನೀವು ಇನ್ವೆಸ್ಟ್ ಮಾಡೋದು ಅದೆಲ್ಲ ನೀವು ಆಮೇಲೆ ಯೋಚನೆ ಮಾಡಿ. ಯಾಕೆಂದರೆ ನೀವು ಎಮರ್ಜೆನ್ಸಿ ಫಂಡ್ ಇರೋವರೆಗೂ ನಿಮ್ಮ ಲೈಫು ಆ 1 ಇಯರ್ ಪೀರಿಯಡ್ ಏನಿರುತ್ತೋ ನೀವು ಅಲ್ಲಿವರೆಗೂ ಸೇಫಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಆ ಫಂಡನ್ನ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಏನೇ ರಿಸ್ಕ್ ತೊಗೊತೀನಿ, ಏನೇ ಇನ್ವೆಸ್ಟ್ ಮಾಡ್ತೀನಿ, ಏನೇನೇನು ಅಸೆಟ್ ಪರ್ಚೇಸ್ ಮಾಡ್ತೀನಿ, ಇಲ್ಲ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಆ ಎಮರ್ಜೆನ್ಸಿ ಫಂಡ್ನ ಬಿಟ್ಟು ಮಿಕ್ಕಿದ್ದು ಎಷ್ಟು ಅಮೌಂಟ್ ಇದೆಯೋ ಅದರಿಂದ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಈ ಎಮರ್ಜೆನ್ಸಿ ಫಂಡ್ನ ಜಸ್ಟ್ ಫಾರ್ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಮಾತ್ರ ಯೂಸ್ ಮಾಡಿ. ಆವಾಗ ಮಾತ್ರ ನೀವು ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಇದು ಬೇಸಿಕ್ ಸ್ಟೆಪ್ಸ್ ಆಗಿರೋದ್ರಿಂದ ಇದನ್ನು ನೀವು ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ಈಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಲ್ಲಿ ಲೆವೆಲ್ 2 ಇದು ಏನಂದರೆ ಕೆರಿಯರ್ ಫ್ರೀಡಮ್. ಸೊ ಇವಾಗ ಅಸ್ಯೂಮ್ ಮಾಡಿ ನೀವೀಗ 6 ಮಂತ್ಸ್ ಇಲ್ಲ 1 ಇಯರ್ದು ಎಮರ್ಜೆನ್ಸಿ ಫಂಡ್ನ ನೀವು ಸೇವ್ ಮಾಡಿ ಒಂದು ಅಕೌಂಟಲ್ಲಿ ಇಟ್ಟಿದ್ದೀರ ಅಂತ. ಹಾಗೆ ನೀವು ಈ ಅಕೌಂಟಲ್ಲಿರೋ ದುಡ್ಡನ್ನ ಜಸ್ಟ್ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಮಾತ್ರ ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಈ ಅಮೌಂಟ್ನ ಯೂಸ್ ಮಾಡ್ಕೊಳೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಇವಾಗ ಈ ಮೊದಲನೇ ಲೆವೆಲ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಲೆವೆಲ್ ಅದು ಕೆರಿಯರ್ ಫ್ರೀಡಮ್. ಇದು ಬೇಸಿಕಲಿ ಏನಂತ ಹೇಳಿದ್ರೆ, ಈಗ ನೀವು 6 ಮಂತ್ಸ್, ಈಗ ಅಕಸ್ಮಾತ್ ನಿಮ್ಗೆ ಜಾಬ್ ಹೋದರೆ 6 ಮಂತ್ಸ್ ಸೇವ್ ಮಾಡ್ತೀರಾ, ಇಲ್ಲ 1 ಇಯರ್ ಸೇವಿಂಗ್ಸ್ ದುಡ್ಡಲ್ಲಿ ನೀವು ಅರ್ನ್ ಮಾಡಿ ಇಟ್ಟಿದ್ದೀರಾ ಅಂದರೆ ಅದು 1 ಇಯರ್ಗೆ ಮುಗಿಯುತ್ತೆ. ಸೊ 1 ಇಯರ್ ಆದಮೇಲೆ ಏನು ಮಾಡಬೇಕು? ಸೊ ಆವಾಗ ಈ ಕೆರಿಯರ್ ಫ್ರೀಡಮ್ ಬರುತ್ತೆ. ಈ ಕೆರಿಯರ್ ಫ್ರೀಡಮ್ ಏನಂದರೆ ಬೇಸಿಕ್ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಏನೇನು ಬರುತ್ತೋ ಅದೆಲ್ಲದನ್ನು ಒಂದು ಪ್ಯಾಸಿವ್ ಇನ್ಕಮ್ಮು ಇಲ್ಲ 2 ಪ್ಯಾಸಿವ್ ಇನ್ಕಮ್ಮು ನಿಮ್ಮ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ನ ಅರ್ನ್ ಮಾಡ್ತಿದ್ರೆ ಸೊ ಆ ಅರ್ನಿಂಗ್ ಪಾತ್ನ ಕೆರಿಯರ್ ಫ್ರೀಡಮ್ ಅಂತ ಕರೀತಾರೆ. ಅಸ್ಯೂಮ್ ಮಾಡಿ ನಿಮ್ಮ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್. ಸೊ ಇದರಲ್ಲಿ ಆಲ್ರೆಡಿ ಹೇಳಿರೋದು ಎಲ್ಲ ಬೇಸಿಕ್ ನೀಡ್ಸ್, ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ಎಕ್ಸ್ಪೆನ್ಸಸ್ಸು ಪರ್ ಮಂತು 30K ಅಂತ ಹಾಕ್ತಿದೆ ಅಂತ ಅಂದ್ಕೊಳ್ಳಿ. ಸೊ ನೀವು ಈಗ ಈ 30Kನ ಸ್ಯಾಲ್ರಿಯಿಂದ ಅರ್ನ್ ಮಾಡ್ತಿದ್ರು ಈ 30Kನ ನೀವು ಪ್ಯಾಸಿವ್ ಇನ್ಕಮಲ್ಲಿ ಜನ್ರೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವುದಾದ್ರು ಒಂದು ರೆಂಟಿಂದ ತೊಗೊಳೋದಂತ ಆಗಿದ್ರು, ಇಲ್ಲ FDಯಿಂದ 30Kನ ಅರ್ನ್ ಮಾಡೋದು, ಇಲ್ಲ FDಯಿಂದ ನಿಮಗೆ ಬೇರೆ ಏನಾದ್ರು ಇನ್ಕಮ್ ಮಾಡ್ಕೊಳ್ಳೋದು, ಇಲ್ಲ ರೆಂಟಲಿಂದ 30Kನ ತೊಗೊಳೋಕ್ಕಾಗ್ತಿದೆಯಾ, ಇಲ್ಲಿ ನೀವು ಏನಾದರೂ ಪ್ಯಾಸಿವ್ ಬಿಸ್ನೆಸ್ ಮಾಡ್ತಿದ್ರೆ ಆ ಬಿಸ್ನೆಸ್ಸಿಂದ ಎವ್ರಿ ಮಂತ್ 30K ಬರ್ತಿದೆಯಾ, ಅಲ್ಲಿ ನೀವು ಇನ್ವಾಲ್ವ್ ಆಗಿರೋ 30K ನಿಮ್ಮ ಅಕೌಂಟಿಗೆ ಬರ್ತಿದೆಯಾ ಬೇಸಿಕ್ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ. ಸೊ ಫಸ್ಟು ಅದನ್ನು ಅಚೀವ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಕೆರಿಯರಿಂದ ಫ್ರೀಡಮ್ ಸಿಗುತ್ತೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಈಗ ನಿಮ್ಮ ಫ್ಯಾಮಿಲಿಗೆ 30K ಎವ್ರಿ ಮಂತ್ ನೀಡಿರುತ್ತೆ. ಸೊ ನಿಮಗೀಗ ಸ್ಯಾಲ್ರಿ ಡಿಪೆಂಡ್ ಆಗಿ ಸ್ಯಾಲ್ರಿಯಿಂದ ಅಮೌಂಟ್ ಬರ್ತೀರಾ, ನೀವು ಸ್ಯಾಲ್ರಿಲಿ ಮಾಡ್ತೀರಾ, ಪ್ಯಾಸಿವಲ್ಲಿ ಬರ್ತಾ ಇರೋದನ್ನು ಸೇವ್ ಮಾಡ್ಬೋದು. ಅದೇ ನಿಮಗೆ ಸ್ಯಾಲ್ರಿ ಬರೋದು ನಿಂತು ಹೋದ್ರೂ ಎವ್ರಿ ಮಂತ್ ನಿಮಗೆ 30K ಪ್ಯಾಸಿವಿಂದ ಬರ್ತಾ ಇರುತ್ತೆ. ಸೊ ಅವಾಗ ಏನು ಮಾಡ್ತೀರಾ, ನಿಮಗೆ ಸ್ಯಾಲ್ರಿ ನಿಂತೋಗಿದ್ರು ಆ ಪ್ಯಾಸಿವ್ 30Kನ ನೀವು ನಿಮ್ಮ ಫ್ಯಾಮಿಲಿ ಲೀಡ್ ಮಾಡೋಕ್ಕೆ, ನಿಮ್ಮ ಬೇಸಿಕ್ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಇದನ್ನು ನೀವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ರೆ ಆವಾಗ ನೀವು ನಿಮ್ಮ ಕೆರಿಯರಿಂದ ಫ್ರೀಡಮ್ನ ತೊಗೋಬೋದು. ಸೊ ಆವಾಗ ನಿಮಗೊಂದು ಧೈರ್ಯ ಬರುತ್ತೆ, ನನ್ನ ಜಾಬ್ ಹೋದ್ರೂ ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನನಗೆ ಪ್ಯಾಸಿವ್ ಇನ್ಕಮ್ ಬರ್ತಾ ಇರುತ್ತೆ. ಸೊ ನಾನಾಗಲಿ ನನ್ನ ಫ್ಯಾಮಿಲಿ ಆಗಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ. ಈಗ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ 3rd ಲೆವೆಲ್ಗೆ ಹೋಗೋದು ಅದು ಲೈಫ್ ಫ್ರೀಡಮ್. ಸೊ ಈ ಲೆವೆಲ್ನ ರೀಚ್ ಆಗೋದು ತುಂಬಾ ಕಷ್ಟ. ಬಟ್ ನೀವು ಇದರಲ್ಲಿ ಒನ್ಸ್ ರೀಚ್ ಆಯಿತು ಅಂದರೆ ನೀವು ಫೈನಾನ್ಷಿಯಲ್ 99% ಅಚೀವ್ ಮಾಡಿದ್ದೀರಾ ಅಂತಲೇ ಅರ್ಥ. ಸೊ ಇದು ಲೆವೆಲ್ 2 ಅಲ್ಲಿ ಏನಾಗ್ತಿದೆ ಅಂದರೆ ಅಲ್ಲಿ ನೀವು ನಿಮ್ಮ ಕೆರಿಯರಿಂದ ಫ್ರೀಡಮ್ ತೊಗೊತಿದ್ದೀರಾ. ಅಂದರೆ ನಿಮಗೆ ಅಲ್ಲಿ ಬೇಸಿಕ್ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ನಿಮಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟು ಸಿಗ್ತಿದೆ ಅಂತ. ಬಟ್ ನೀವಲ್ಲಿ ಯಾವುದೇ ಹೊಸ ಕಮಿಟ್ಮೆಂಟ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ, ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಿಮಗಿಲ್ಲಿ ಎಲ್ಲನೂ ಬರ್ತಾರೋ ಅಮೌಂಟು ಎಕ್ಸಾಕ್ಟಾಗಿ ಲೈಫ್ ಸ್ಟೈಲ್ ಮೇಂಟೆನೆನ್ಸ್ಗೆ ಹೋಗ್ತಾ ಇರುತ್ತೆ ಹೊರತು ಲೈಫ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆವಾಗ 3rd ಲೆವೆಲ್ನ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ ಅಲ್ಲೂ ನೀವು ಡಿಸಿಷನ್ನ ಮಾಡಿದ್ರೆ ಈ 3rd ಲೆವೆಲ್ನ ರೀಚ್ ಆಗ್ಬೋದು. ಅದೇ ಲೈಫ್ ಫ್ರೀಡಮ್. ಸೊ ಇಲ್ಲೇನಾಗುತ್ತೆ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಬೇಸಿಕ್ ನೀಡ್ಸ್ ಎಷ್ಟಿರುತ್ತೋ
ಅದ್ರ ಡಬಲ್ ಇಲ್ಲ ಅದ್ರ ತ್ರಿಬಲ್ನ ನೀವು ಅರ್ನ್ ಮಾಡ್ತಿದ್ರೆ ನಿಮ್ಮ ಲೈಫ್ನ ನೀವು ಅಪ್ಡೇಟ್ ಮಾಡ್ಕೊತಾ ಹೋಗ್ತಾ ಇರ್ಬೋದು. ಅಥವಾ ಈ ಪ್ಯಾಸಿವ್ ಇನ್ಕಮ್ಮು, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ಯಾಸಿವ್ ಇನ್ಕಮ್ಮು 30K ಬರ್ತಿದ್ರೆ ಈ 30Kನ ನಾಳೆ 50K ಮಾಡೋದು ಹೆಂಗೆ, ಇಲ್ಲಾಂದರೆ ಈ 50Kನ ನಾಳೆ 1 lakh ಮಾಡೋದು ಹೆಂಗೆ. ಸೊ ಹೀಗೆ ಮಾಡ್ಕೊಂಡು ಹೋಗ್ತೀರಾ ನೀವು ಲೈಫಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ಬೋದು. ಇಲ್ಲಾಂದರೆ ನೀವು ಸಾಯೋವರೆಗೂ ನಿಮ್ಮ ಲೈಫ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದೇ ಹೊರತು ನಿಮ್ಮ ಲೈಫ್ನ ಅಪ್ಡೇಟ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಇಲ್ಲಿ ತುಂಬ ಜನ ಮಾಡೋ ಮಿಸ್ಟೇಕ್ಸ್ ಏನಂದರೆ, ನಾನು ಸ್ಯಾಲ್ರಿಯಿಂದ ಆಚೆ ಬರಬೇಕು, ನನಗೆ 9 to 5 ಜಾಬ್ ಸಾಕಾಗಿದೆ ಅಂದ ತಕ್ಷಣ ಯಾವುದೇ ಪ್ಲ್ಯಾನ್ ಇಲ್ದಲೆ, ಏನೂ ಫ್ಯೂಚರ್ ಯೋಚನೆ ಮಾಡ್ದಲೆ ಪಟ್ಟಂತ ಕೆಲಸ ಬಿಟ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಈಗ ನನಗೆ ಸ್ಯಾಲ್ರಿ ಬಿಡೋದಕ್ಕಾಗಲಿ ಇಲ್ಲ ಅವರೇ ನಮ್ಮನ್ನು ಕೆಲಸದಿಂದ ತೆಗೆದ್ರೆ ನಾಳೆ ನನ್ನ ಲೈಫ್ನ ಲೀಡ್ ಮಾಡೋದು ಹೇಗೆ, ಮತ್ತು ನನ್ನ ನಂಬ್ಕೊಂಡಿರೋರನ್ನ ಮೇಂಟೈನ್ ಮಾಡೋದು ಹೇಗೆ, ಅವ್ರನ್ನ ಸರ್ವೈವಲ್ದು ಹೆಂಗೆ ಯೋಚನೆ ಮಾಡೋದು. ಸೊ ಹೀಗೆ ನಾವು ಇವತ್ತು ಸ್ಯಾಲ್ರಿ ತೊಗೊಂಡು ನಾಳೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋದಕ್ಕಾಗೋದಿಲ್ಲ. ಅಥವಾ ತುಂಬ ಜನ ಹೇಳೋದನ್ನು ನೋಡಿದ್ದೀನಿ, ನಿಮ್ಮ ಕೈಯಲ್ಲಿ 1 crore ಇತ್ತು ಅಂದರೆ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ದೀರಾ ಅಂತ. ಬಟ್ ರಿಯಾಲಿಟಿಲಿ ಆ 1 crore ನಿಮಗೆ ಸ್ವಲ್ಪ ದಿನವೂ ಬರೋದಿಲ್ಲ. ಯಾಕಂದರೆ ನಿಮ್ಮ ಲೈಫ್ ಸ್ಟೈಲ್ ಅಪ್ಡೇಟ್ ಆಗ್ತಾ ಇರುತ್ತೆ, ಇನ್ಫ್ಲೇಷನ್ ಗ್ರೋ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ನಿಮ್ಮ ಲೈಫ್ನ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಎಕ್ಸ್ಪೆನ್ಸಸ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ತುಂಬ ಜನ ಅಂದ್ಕೊಂಡಿರ್ತಾರೆ 1 crore ಇದ್ದ ತಕ್ಷಣ ಆಚೆ ಬಂದುಬಿಡ್ತೀರಿ, ನಾವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿಬಿಡ್ತೀರಿ ಅಂತ. ಬಟ್ ಅದು ರಿಯಾಲಿಟಿಲಿ ಹಂಗೆ ವರ್ಕ್ ಆಗೋದಿಲ್ಲ. ನಾನು ಈ ವಿಡಿಯೋ ಮಾಡಿದ್ದು ಲೆವೆಲ್ ಬೈ ಲೆವೆಲ್ ಹೇಗೆ ನಾವು ಇಂಡಿಪೆಂಡೆಂಟ್ ಆಗಬೇಕು ಅಂತ. ಆಗಲೇ ಹೇಳ್ದಂಗೆ ಫಸ್ಟು ಎಮರ್ಜೆನ್ಸಿ ಫಂಡ್ನ ಅಚೀವ್ ಮಾಡಿ, ಆ ಎಮರ್ಜೆನ್ಸಿ ಫಂಡ್ ಆಗ್ತಿದ್ದಂಗೆ ಕೆರಿಯರ್ ಫ್ರೀಡಮ್ನ ತಗೊಳ್ಳಿ. ಕೆರಿಯರ್ ಫ್ರೀಡಮ್ನ ಎಮರ್ಜೆನ್ಸಿ ಫಂಡಿಂದ ಯೂಸ್ ಮಾಡಿ ಕೆರಿಯರ್ ಫ್ರೀಡಮ್ನ ಡೆವಲಪ್ ಮಾಡಬೇಡಿ. ಕೆರಿಯರ್ ಫ್ರೀಡಮ್ಗೆ ಮತ್ತೆ ಸ್ಟಾರ್ಟ್ ಮಾಡಿ, ಅಲ್ಲಿಂದ ನೀವು ಅದರಿಂದ ಫ್ರೀಡಮ್ ಆಗಿ, ಅದಾದಮೇಲೆ ನೀವು ಲೈಫಿಂದ ಫ್ರೀಡಮ್ ಆಗಬೇಕು. ಸೊ ಇದಕ್ಕೆ ನೀವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ, ಸ್ವಲ್ಪ ತಲೆ ಓಡಿಸ್ಬೇಕಾಗುತ್ತೆ, ಹಾರ್ಡ್ ವರ್ಕ್ ಮಾಡಿ, ಅದರಿಂದ ಮಾತ್ರ ನೀವು ಇದನ್ನು ಅಚೀವ್ ಮಾಡೋದಕ್ಕಾಗುತ್ತೆ. ಯಾಕಂದರೆ ಸುಮ್ಮನೆ ಆಗಂಗಿದ್ರೆ ಎಲ್ಲರೂ ಫೈನಾನ್ಷಿಯಲಿ ಫ್ರೀಡಮ್ ಆಗೋಗಿರೋರು. ಬಟ್ ಇದಕ್ಕೆ ನೀವು ಸ್ಮಾರ್ಟ್ ವರ್ಕ್ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಹಾರ್ಡ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸಿನೂ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದು ಲೈಫ್ ರಿಯಾಲಿಟಿಲಿ ಹೇಳಬೇಕು ಅಂದರೆ, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂದರೆ ಒನ್ಸ್ ಟೈಮ್ ಅರ್ನ್ ಮಾಡಿದ ತಕ್ಷಣ ಸಾಯೋವರೆಗೂ ಕೂತ್ಕೊಂಡು ತಿನ್ಬೋದು ಅಂತ ಅಲ್ಲ. ಯಾಕಂದರೆ ನೀವು ಆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆದಮೇಲೂ ನೀವು ಅದನ್ನು ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನಾನ್ಷಿಯಲ್ ಇಂಡಿಪೆಂಡೆಂಟಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂದರೆ ನಮ್ಮ ಹತ್ರ ಜಾಸ್ತಿ ದುಡ್ಡು ಇರೋದು, ಇಲ್ಲ ನಮ್ಮ ಅಕೌಂಟಲ್ಲಿ ಜಾಸ್ತಿ ದುಡ್ಡನ್ನ ಸೇವ್ ಮಾಡೋದು ಅಂತ ಅಲ್ಲ. ಆ ಅಮೌಂಟು ನಮಗೆ ಎಷ್ಟು ಅಮೌಂಟ್ನ ರೀಜನ್ರೇಟ್ ಮಾಡ್ತಿದೆ ಅಥವಾ ಕಾಂಪೌಂಡ್ ಮಾಡ್ತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗಲೂ ಫೋಕಸ್ ಮಾಡಬೇಕಾಗಿರೋದು ಅಮೌಂಟ್ನ ಗ್ರೋ ಮಾಡೋದ್ರ ಬಗ್ಗೆ, ಅಮೌಂಟ್ನ ಸೇವ್ ಮಾಡೋದ್ರ ಬಗ್ಗೆ ಅಲ್ಲ. ಈ ವಿಡಿಯೋ ಕೊನೆಯಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಇವಾಗಲೇ ಯೋಚನೆ ಮಾಡಿ, ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಎಷ್ಟಿದೆ, ಅಥವಾ ಆಲ್ರೆಡಿ ನಿಮ್ಮ ಹತ್ರ ಎಷ್ಟು ಕೆರಿಯರ್ ಫ್ರೀಡಮ್ನ ಅಚೀವ್ ಮಾಡಿದ್ದೀರಾ, ನಿಮ್ಮ ಏಜ್ ಎಷ್ಟು, ಮತ್ತು ಈ ಏಜಿಂದ ಬರೋ ಈ 5 ಇಯರ್ಸಲ್ಲಿ ಬರೋ 10 ಇಯರ್ಸ್ ಒಳಗೆ ನಾನು ಹೇಗೆ ಇಂಡಿಪೆಂಡೆಂಟ್ ಆಗಿ ಇದನ್ನು ಕಂಪ್ಲೀಟ್ ಮಾಡಬೇಕು, ಹೇಗೆ ಅಚೀವ್ ಮಾಡ್ಬೋದು. ಆಮೇಲೆ ಈ ಥರ ಪ್ಲ್ಯಾನಿಂಗ್ನ ಮಾಡಬೇಕಾದ್ರೆ ಯಾವಾಗಲೂ ಪ್ರಾಕ್ಟಿಕಲಾಗಿ ರಿಯಾಲಿಟಿಲಿ ಪ್ಲ್ಯಾನ್ ಮಾಡಿ. ಥಿಯರ್ನಾಟಿಕಲಿ ಮತ್ತು ಬುಕ್ಕಲ್ಲಿ ಮೋಟಿವೇಶನ್ ತಗೊಳ್ಳೋ ಥರ ಯಾವುದು ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಏಕೆ ಒಬ್ಬೊಬ್ರು ವರ್ಕ್ ಆಗಿರುತ್ತೆ, ಬಟ್ ಎಲ್ಲರಿಗೂ ಅದೇ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಇವತ್ತಿಂದಲೇ ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಲೆವೆಲ್ನ ಕ್ರಾಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಸೊ ಥ್ಯಾಂಕ್ ಯು.